ಎಲ್ರಿಗೂ ನಮಸ್ಕಾರ. ನಟರಾಜ್ ಡಿವೈನ್ ಗ್ರೇಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ನಮ್ಮ ಧಾವಂತ ಜೀವನದಲ್ಲಿ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಮನಃಶಾಂತಿ ಮತ್ತು ಧನಾತ್ಮಕ ಶಕ್ತಿ ಅಗತ್ಯವಾಗಿ ಬೇಕಾಗಿರುವುದು. ಪ್ರಾರಂಭ ಮಾಡಲು ಹೊರಟಿರೋದು ಡಿವೈನ್ ಗ್ರೇಸ್ ಅಂದರೆ ದೈವಿಕ ಕೃಪೆ, ದೇವರ ಕೃಪೆ. ಈ ಚಾನಲ್ನ ಮುಖ್ಯ ಉದ್ದೇಶವೇ ನಮ್ಮ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕತೆ, ಸನ್ಮಾರ್ಗ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಪ್ರಶಾಂತತೆಯನ್ನು ಮನಸ್ಸಿಗೆ ತರುವಂಥದ್ದು, ಜೀವನದಲ್ಲಿ ಪ್ರಶಾಂತತೆಯನ್ನು ತರುವುದು. ನಾವು ಈ ಚಾನಲ್ ಮುಖಾಂತರ ಇಲ್ಲಿ ನಾವು ದಿನನಿತ್ಯ ವಾಸ್ತು ಸಲಹೆಗಳು, ನ್ಯೂಮರಾಲಜಿ ಬಗ್ಗೆ ಮಾಹಿತಿಗಳು, ದೈವಿಕ ಚಿಂತನೆಗಳು ಹಾಗೂ ಪುಣ್ಯಕ್ಷೇತ್ರಗಳ ಬಗ್ಗೆ ಪರಿಚಯವನ್ನು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ನಾವು ಈ ಮೊದಲ ದಿನದ ಈ ವಿಡಿಯೋನಲ್ಲಿ ಪ್ರತಿದಿನ ನಮಗೆ ಶುಭವಾಗಿರಲು ಮತ್ತು ಮನಸ್ಸಿಗೆ ಶಾಂತಿಯುತವಾಗಿರಲು ಈ ಸರಳ 3 ಸೂತ್ರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದು ಗ್ರ್ಯಾಟಿಟ್ಯೂಡ್, ದೇವರುಗಳಿಗೆ ಧನ್ಯವಾದ ಅರ್ಪಿಸುವುದು. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ, ಕಣ್ಣು ಬಿಟ್ಟ ತಕ್ಷಣ ದೇವರಿಗೆ ಈ ಸುಂದರ ದಿನವನ್ನು ನಮಗೆ ನೀಡಿದಂತಹ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಇದರಿಂದ ನಮಗೆ ಶುಭವಾಗಲಿ, ಇಂದಿನ ದಿನ ನನ್ನ ದಿನ ಶುಭವಾಗಲಿ ಎಂದು ಮನಸ್ಸಿನಲ್ಲಿಯೇ 3 ಸಾರಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದರಿಂದ ನಮ್ಮ ದಿನ ಶುಭಕರವಾಗಿರುತ್ತದೆ. ಎರಡನೆಯದಾಗಿ, ನಮ್ಮ ಮನಸ್ಸಿನಲ್ಲಿ ನಮ್ಮ ದಿನನಿತ್ಯವನ್ನು ದಿನಚರಿಯನ್ನು ಪ್ರಾರಂಭಿಸುವ ಮೊದಲು ಮನಸ್ಸಿನಲ್ಲಿಯೇ 2 ನಿಮಿಷಗಳ ಕಾಲ ಮನಸ್ಸಿನಲ್ಲಿಯೇ ಓಂಕಾರವನ್ನು ಜಪಿಸುವುದು. ಹಾಗೆಯೇ ಮನೆಯಲ್ಲಿ ದೈವಿಕ ಸಂಗೀತ ಅಥವಾ ದೈವಿಕ ಮಂತ್ರವನ್ನು ಮೃದುವಾಗಿ ಆಲಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ಮೂರನೇದಾಗಿ ಏನಪ್ಪ ಅಂದರೆ, ನಾವು ಯಾರಿಗಾದರೂ ದಿನನಿತ್ಯ ಒಬ್ಬರಿಗೆ ಸಹಾಯ ಮಾಡುವುದು, ಕರುಣೆ ತೋರುವುದು, ದಾನ ಮಾಡುವುದರಿಂದಲೂ ದೈವಿಕ ಅನುಗ್ರಹ ಸಿಗುತ್ತದೆ. ಒಬ್ಬ ವ್ಯಕ್ತಿಯಾಗಲಿ, ಪ್ರಾಣಿಗಾಗಲಿ, ಪಕ್ಷಿಗಾಗಲಿ ಒಂದು ಸಹಾಯ ಮಾಡುವುದು, ಪಕ್ಷಿಗಳಿಗೆ ಕಾಳುಗಳನ್ನು ಹಾಕುವುದು, ಮಾಡುವುದರಿಂದ ನಮಗೆ ದೈವಿಕ ಅನುಗ್ರಹವೂ ಸಹ ಸಿಗುತ್ತದೆ. ಈ 3 ಸರಳ ಸೂತ್ರಗಳನ್ನು ನಾವು ಅನುಸರಿಸುವುದರಿಂದ ಅಂದಿನ ದಿನ ನಮಗೆ ತುಂಬ ಶುಭಕರವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಆಪ್ತರೊಂದಿಗೆ, ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ಇಂತಹ ದೈವಿಕ ವಿಚಾರಗಳ ಬಗ್ಗೆ, ನ್ಯೂಮರಾಲಜಿಗಳ ಬಗ್ಗೆ ಹಾಗೂ ವಾಸ್ತು ಸಲಹೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ನಟರಾಜ್ ಡಿವೈನ್ ಗ್ರೇಸ್ ಈ ಯೂಟ್ಯೂಬ್ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೋ ಜನ ಸುಖಿನೋ ಭವಂತು.